ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಸಳೆ ಸೊಪ್ಪಿನ ದಾಲು. ಬಸಳೆ ಸೊಪ್ಪಿನ ದಾಲು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದು ಒಂದು ಕಟ್ಟು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ದಂಟಿದೆಯಲ್ಲ, ಇದು ದಂಟನ್ನು ನಾವು ಎಳೆದಷ್ಟೇ ಮುರ್ಕೋಬೇಕು. ಇದರಲ್ಲಿ ನಾರಿರುತ್ತೆ, ಅದನ್ನು ತೆಗಿಬೇಕು. ನಂತರ ಒಂದು ಮೂರು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ, ಬೇಳೆಗೆ ಹಾಕೋಕ್ಕೆ ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಬೇಳೆ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರು ಬೇಳೆನೂ ಒಂದು ಅರ್ಧ ಬಟ್ಲಿದೆ. ಇದು ಸ್ವಲ್ಪ ನೀರಲ್ಲಿ ಹಾಕಿದ ತಕ್ಷಣ ಇಷ್ಟು ಅಂದಾಗಿದೆ. ಇದು ಹಸಿಮೆಣಸಿಕಾಯಿ ಒಂದು 3 ತೊಗೊಂಡಿದ್ದೀನಿ, ಕಟ್ ಮಾಡಿ. ಒಂದೆರಡು ಟೊಮಟೊ, ನಂತರ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿದರೆ ರುಚಿಯಾಗಿ ಇರುತ್ತೆ. ನಂತರ ಇಷ್ಟು ಹಾಕ್ಕೊಂಡ್ರೆ ಒಂದು ಚೆಂಬು ಹಿಡಿಯುತ್ತೆ. ಒಂದು ಚೆಂಬು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಈ ಬಸಳೆ ಸೊಪ್ಪಿದೆಯಲ್ಲ, ಇದನ್ನೇನು ನಾವು ಕಟ್ ಮಾಡೋದು ಬೇಡ, ಹಂಗೆ ಹಾಕಿದ್ರೂ ಬರುತ್ತೆ. ಆಮೇಲೆ ಮ್ಯಾಶ್ ಮಾಡ್ಕೊತಾವಲ್ಲ, ಆವಾಗ ನುಣ್ಣಗಾಗುತ್ತೆ. ಇದು ದಂಟು ಎಳೆದು ಮಾತ್ರ ಬಿಡಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಈರುಳ್ಳಿ ಒಂದು ಹಾಕ್ಕೊಳ್ಳೋಣ. ಟೊಮಾಟೊ, ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಬೇಕಾಗುತ್ತೆ. ಮೆಣಸಿನ್ಕಾಯಿ, ಬೇಳೆ, ಇದು ಹೆಸರುಬೇಳೆ. ನಾವು ಹೆಸರುಬೇಳೆ ಏನಾದರೂ ಹಾಕ್ಕೋಬೋದು, ಕಡಲೆಬೇಳೆನೂ ಬೇಕಾದರೂ ಹಾಕ್ಕೋಬೋದು. ಎರಡು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಕೆಲವರಿಗೆ ಕಡಲೆಬೇಳೆ ಆಗಲ್ಲ ಅಂದರೆ ಹೆಸರುಬೇಳೆ ನಾವು ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಜೀರಿಗೆ, ನಾವು ಬೇಯಿಸೋಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೋಬೇಕು. ಅಷ್ಟು ಹಾಕಿದರೆ ಸಾಕು. ಚೌಟಿಯಿಂದ ಈ ಥರ ಮಿಕ್ಸ್ ಮಾಡಿ ನಾವು ಕುಕ್ಕರಲ್ಲಿ ಒಂದು 3-4 ವಿಷಲ್ಲು ಕೂಗಿಸೋಣ. ಇದು ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಮಾಡಿಕೊಂಡು ನಾವು ಊಟ ಮಾಡೋದ್ರಿಂದ ನಮಗೆ ಬ್ಲಡ್ ಉತ್ಪತ್ತಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಇಷ್ಟು ಎಣ್ಣೆ ಹಾಕಿದರೆ ಸಾಕು. ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಇದು ಒಂದು 3 ಸೀಟಿ ಕೂಗಬೇಕು. 3 ಸೀಟಿ ಅಥವಾ 4 ಸೀಟಿ ಕೂಗಿದರೆ ಸಾಕು. ಇದಕ್ಕೆ ನಾವು ಬಸಳೆ ಸೊಪ್ಪಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಇದರಿಂದ ಒಂದು 2 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಇಷ್ಟ ಸಾಕು. ಸ್ವಲ್ಪ ಸಾಸಿವೆಯನ್ನು ಹಾಕೋಣ. ನಂತರ ಸ್ವಲ್ಪ ಜೀರಿಗೆನ ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ ಉಳಿಸ್ಕೊಂಡಿದ್ವಲ್ಲ
ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ, ಮಂದ ಉರಿಯಲ್ಲೇ ನಾವು ಸ್ವಲ್ಪ ಇಂಗು, ಮಂದ ಉರಿಯಲ್ಲೇ ನಾವು ಒಗ್ಗರಣೆನ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ, ಇದು ಸ್ವಲ್ಪ ಬೇಯಬೇಕು ಈರುಳ್ಳಿ. ನೋಡಿ ಇವಾಗ 4 ಸೀಟಿ ಆಗಿದೆ ಇದು. ಈಗ ಬೇಳೆ ಸೊಪ್ಪು ಬೆಂದಿದೆ ಇಲ್ಲ ಅಂತ ನೋಡೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು, ಮೆತ್ತಗೆ ಬೇಯಬೇಕು ಬೇಳೆ. ಇದು ಸ್ವಲ್ಪ ನೀರಿದೆಯಲ್ಲ, ಇದು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ನಾವು, ಆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ ಒಗ್ಗರಣೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಸ್ಕೊಳ್ಳೋಣ. ಸ್ವಲ್ಪ ನುಣ್ಣಗೆ ಮಸ್ಕೋಬೇಕಿದು. ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಈ ಹುಳಿ ತೊಗೊಂಡಿದ್ವಲ್ಲ ಈ ಹುಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಇದನ್ನು ಕುದಿಸ್ಕೋಬೇಕು. ಹುಳಿ ಹಾಕಿರ್ತಾವಲ್ಲ ಅದಕ್ಕೆ ಕುದಿಸ್ಕೊಳ್ಳೋಣ ಇದನ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಾಲು, ಬಸಳೆ ಸೊಪ್ಪಿನ ದಾಲು. ಈ ಥರ ಮಾಡ್ಕೊಂಡು ನಾವು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಊಟ ಮಾಡ್ಬೋದು.
ನೋಡಿ ಇವಾಗ ಆಗಿದೆ. ಇದು 5 ನಿಮಿಷ ಕುದಿಸ್ಕೊಂಡೇನಿ. ಈಗ ಇದನ್ನು ಆಫ್ ಮಾಡೋಣ. ಸರ್ವ್ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಸಳೆ ಸೊಪ್ಪಿನ ದಾಲು ಸರ್ವ್ ಮಾಡಿಕೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನೀವು ಈ ರೀತಿ ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.